ವೆಟಿಕೋ ಕ್ವೀನ್ ಆಫ್ ಇಂಡಿಯಾಗೆ ಕನ್ನಡತಿ ಹಾಗೂ ಪಶುವೈದ್ಯೆ ಡಾಕ್ಟರ್ ಅನಿತಾ ಶ್ರೀರಾಮ್ ವಿಜಯದ ಸಾಧನೆ. ಭಾರತದ ಮಹಿಳಾ ಪಶುವೈದ್ಯಕೀಯ ಸಂಘ ಮತ್ತು ಭಾರತೀಯ ಪಶುವೈದ್ಯಕೀಯ ಸಂಘ ಸೈಫ್ ವೆಟ್ಮೇಡ್ ಇಂಡಿಯಾ ಸಹಯೋಗದೊಂದಿಗೆ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ 2025 ಛತ್ತೀಸ್ಗಢದ ದುರ್ಗ್ನಲ್ಲಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಕನ್ನಡತಿ ಹಾಗೂ ಪಶುವೈದ್ಯಾಧಿಕಾರಿ ಡಾಕ್ಟರ್ ಅನಿತಾ ಶ್ರೀರಾಮ್ ಗೆದ್ದು ಸೌಂದರ್ಯದ ಕಿರೀಟ ತೊಟ್ಟು ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ಕೆಆರ್ಪುರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ದೇಶದ ಎಲ್ಲ ರಾಜ್ಯಗಳಿಂದ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಆಯ್ಕೆ ಮಾಡುವ ಪ್ರಕ್ರಿಯೆ ಸಹ ಬಹಳ ಕಠಿಣ ಮತ್ತು ಪ್ರಾಮಾಣಿಕವಾಗಿತ್ತು. ಅತ್ಯಂತ ಸವಾಲುಗಳ ಮಧ್ಯೆ ರಾಷ್ಟ್ರಮಟ್ಟದ ಪ್ರೀಮಿಯರ್ ಸೌಂದರ್ಯ ಸ್ಪರ್ಧೆಯಲ್ಲಿ ಬಹುಮತದಿಂದ ಕರ್ನಾಟಕದಿಂದ ಪ್ರತಿನಿಧಿಸಿ ವಿಜಯ ಸಾಧಿಸಿದ್ದು ನನಗೆ ಸಂತಸ ತಂದಿದೆ ಎಂದರು. ಭಾರತದಲ್ಲಿ ಮಹಿಳಾ ಪಶುವೈದ್ಯರಿಗಾಗಿಯೇ ಪ್ರತ್ಯೇಕವಾಗಿ ಆಯೋಜಿಸಲಾದ ಸ್ಪರ್ಧೆ ಇದು. ಈ ಪ್ರತಿಷ್ಠಿತ ವೇದಿಕೆಯು ಮಹಿಳಾ ಪಶುವೈದ್ಯರ ಶಕ್ತಿ, ಬುದ್ಧಿಶಕ್ತಿ, ಬುದ್ಧಿವಂತಿಕೆ ಮತ್ತು ಪ್ರತಿಭೆಯನ್ನು ಕನ್ನಡತಿಯಾಗಿ ಪ್ರತಿಬಿಂಬಿಸಿದೆ ಎಂದು ನುಡಿದರು. ಇನ್ನು ದಿನನಿತ್ಯದ ಕೆಲಸದ ಒತ್ತಡದಿಂದ ಚಿಂತೆ, ಅನಾರೋಗ್ಯ ಸಮಸ್ಯೆ ಎದುರಾಗುತ್ತದೆ. ನಮ್ಮ ದೇಹವನ್ನು ಉತ್ತಮ ಆರೋಗ್ಯ ಮತ್ತು ಆಹಾರಗಳಿಂದ ರಕ್ಷಿಸಿಕೊಳ್ಳಬೇಕು. ದಿನನಿತ್ಯ 30 ನಿಮಿಷವಾದರೂ ವಾಕ್ ಮಾಡಿ, ಒಲವನ್ನು ತೋರಿ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಿ. ಮುಂಬರುವ ಸೌಂದರ್ಯ ಸ್ಪರ್ಧಿಗಳಿಗೆ ಈ ಸಲಹೆಯನ್ನು ನೀಡಿದರು. ಈ ವೇಳೆ ಸ್ಪರ್ಧೆಗೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೃತಜ್ಞತೆ ತಿಳಿಸಿದರು. ಇನ್ನು ಈ ಸ್ಪರ್ಧೆಯಲ್ಲಿ ಜಾರ್ಖಂಡ್ ರಾಜ್ಯದ ಪ್ರಜ್ಞಾ ಪ್ರಿಯಾ ಲಾಕ್ರಾ ಮೊದಲ ರನ್ನರ್ ಅಪ್ ಹಾಗೂ ಎರಡನೇ ರನ್ನರ್ ಅಪ್ ಆಗಿ ತಮಿಳುನಾಡಿನ ಡಾಕ್ಟರ್ ಭಾರತಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ನ್ಯೂಸ್, ಪ್ರಜಾ ಪವರ್ ಟಿವಿ, ಬೆಂಗಳೂರು. ಕಾಂಪಿಟೇಷನ್ಗೆ ಅಪ್ಲೈ ಮಾಡಿ ಕಂಟೆಸ್ಟೆಂಟ್ ಆಗಿ ರಿಜಿಸ್ಟರ್ ಆದಾಗ ನ್ಯಾಷನಲ್ ಫೋರಮಲ್ಲಿ ಕಂಟೆಸ್ಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಜೊತೆಗೆ ಕಾಂಪಿಟೇಷನ್ ಕೂಡ ಟಫ್ ಆಗಿರುತ್ತೆ ಅನ್ನೋ ಭಯ ಇತ್ತು. ಬಟ್ ಓವರಾಲ್ ಪ್ರಿಪ್ರೇಷನ್ ಲಾಸ್ಟ್ 6 ಮಂತ್ಸಿಂದ ಅದಕ್ಕೆ ತಕ್ಕಂಗೆ ಪ್ರಿಪ್ರೇಷನ್ ಕೂಡ ನಡೆದಿತ್ತು. ಟ್ಯಾಲೆಂಟ್ ರೌಂಡ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ರೌಂಡ್ ಆಗಿರ್ಬೋದು, ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗೆ ಇಂಟೆಲೆಕ್ಚುಲಿ ಪ್ರಿಪೇರ್ ಆಗೋದಾಗಿರ್ಬೋದು, ಎಲ್ಲದಕ್ಕೂ ಟೈಮ್ ಲಿಮಿಟ್ ಇತ್ತು. ಟ್ಯಾಲೆಂಟ್ ರೌಂಡ್ಗೆ, ಪರ್ಫಾರ್ಮೆನ್ಸ್ ರೌಂಡ್ಗೆ ಎಲ್ಲದಕ್ಕೂ ಟೈಮ್ ಲಿಮಿಟ್ ಇರ್ತಿತ್ತು. ಸೊ ಆ ಟೈಮ್ ಫ್ರೇಮಲ್ಲೇ ನಮ್ಮ ಪರ್ಫಾರ್ಮೆನ್ಸ್, ಟ್ಯಾಲೆಂಟ್ ಅಥವಾ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಲಾಸ್ಟ್ 6 ಮಂತ್ಸಿಂದ ಪ್ರಿಪೇರ್ ಆಗಿ ಅಲ್ಲೋಗಿ 3 ಡೇಸ್ ಅಲ್ಲಿ ಫೆಲ್ಲೋ ಕಂಟೆಸ್ಟೆಂಟ್ಸ್ನೆಲ್ಲ ಇಂಟ್ರ್ಯಾಕ್ಟ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ ಈ ಕ್ರೌನ್ ನ್ಯಾಷನಲ್ ಫೋರಮಲ್ಲಿ ವಿನ್ ಆದಾಗ ಫಸ್ಟ್ ಅನಿಸಿದ್ದು, ಕನ್ನಡಿಗ ಆಗಿ ನ್ಯಾಷನಲ್ ಫೋರಮಲ್ಲಿ ನಮ್ಮ ಕರ್ನಾಟಕದ ಬಾವುಟನ ಎತ್ತಿ ಹಿಡಿಯುವಂಥ ಅವಕಾಶ ನನಗೆ ಸಿಕ್ತಲ್ವಾ ಅಂತ ತುಂಬಾ ಹೆಮ್ಮೆ ಆಯಿತು. ಸರ್, ಈಗ ಬ್ಯೂಟಿ ಪೆಜೆಂಟ್ ಅನ್ನೋದು ಇಟ್ ಡಸಂಟ್ ಡೆಫಿಸಿಟ್ ಆರ್ ಸಿಗ್ನಿಫೈಸ್ ಓನ್ಲಿ ಬ್ಯೂಟಿ. ಮುಂಚೆ ಹೌದು, ಬ್ಯೂಟಿ ಪೆಜೆಂಟ್ ಆವಾಗಲೂ ಕೂಡ ಆ ಥರ ಅಷ್ಟು ಇಂಪ್ಯಾಕ್ಟ್ ಇಲ್ದಿದ್ರು ಎಲ್ಲರ ಗಮನದಲ್ಲಿ ಈಗಲೂ ಎಲ್ಲರ ಪರ್ಸ್ಪೆಕ್ಟಿವ್ ಇರೋದೇನು ಅಂದರೆ ಬ್ಯೂಟಿ ಪೆಜೆಂಟ್ ಅಂದರೆ ಇಟ್ಸ್ ಓನ್ಲಿ ಅಬೌಟ್ ಬ್ಯೂಟಿ ಅಂತ. ನೋ, ಇವತ್ತಿನ ಕರೆಂಟ್ ಬ್ಯೂಟಿ ಪೆಜೆಂಟ್ ಸೆಲೆಬ್ರೇಟ್ಸ್ ಸೋಷಿಯಲ್ ಇಂಪ್ಯಾಕ್ಟ್, ಲೀಡರ್ಶಿಪ್ ಹಾಗೂ ಇಂಟೆಲೆಕ್ಚುಯಲ್. ಸೊ ಇವತ್ತಿನ ಬ್ಯೂಟಿ ಪೆಜೆಂಟಲ್ಲಿ ಕಿರೀಟ ಗೆಲ್ಲುವುದರ ಮುಖಾಂತರ ಅಥವಾ ಗೆಲ್ಲುವುದರ ಮುಖಾಂತರ we can be a voice. Current day beauty pageant not only gives the crown, it gives the voice for a woman to raise a voice and contribute to the society through social impact, intelligence and leadership skills. ಇದು ಆ್ಯಕ್ಚುಲಿ ಮುಂಚೆಯಿಂದನೂ ಕಾಲೇಜ್ ಟೈಮಿಂದನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಇದು ನಮ್ಮ ಫೀಲ್ಡಲ್ಲಿ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಅಂತ ಈ ಕಂಟೆಸ್ಟ್ ಲಾಸ್ಟ್ 3 ಇಯರ್ಸಿಂದ ನಡೀತಿದೆ. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ವರ್ಷ ಅದು ಅನೌನ್ಸ್ ಆದಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋರ್ಸ್ ಮಾಡಿದ್ರು, ಪುಷ್ ಮಾಡಿದ್ರು, ಅಪ್ಲೈ ಮಾಡು ಅಂತ. ಇನಿಷಿಯಲಿ ನನಗೆ ಕೆಲಸ, ಮನೆ, ಫ್ಯಾಮಿಲಿ ಅಂತೆಲ್ಲ ಒತ್ತಡದಲ್ಲಿ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಬಟ್ ಫ್ರೆಂಡ್ಸ್ ಎಲ್ಲ ಹೇಳಿದ್ಮೇಲೆ ಓಕೆ ವಿಲ್ ಗಿವ್ ಅ ಟ್ರೈ ಅಂತ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ್ಮೇಲೆ ಗೊತ್ತಾಯಿತು ಬ್ಯೂಟಿ ಪೆಜೆಂಟ್ ನಾಟ್ ಓನ್ಲಿ ಅಬೌಟ್ ಬ್ಯೂಟಿ. ನಮಗೆ ಲೈಫ್ ವಿತ್ ಪರ್ಪಸ್ ಅಂತ ವೀಡಿಯೋ ಇತ್ತು. ಆವಾಗಲೂ ಅಷ್ಟೇ ಸರ್, ಅನಿಮಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ನಾವೊಂದು ವೀಡಿಯೋ ಮಾಡಿದ್ವಿ. ಆವಾಗ ನನಗೆ ರಿಯಲೈಸ್ ಆಯಿತು ಓವರ್ ದ ಟೈಮ್ ನಮ್ಮ ಕಡೆಯಿಂದ ಬೀಯಿಂಗ್ ಅ ವೆಟ್ನೇರಿಯನ್ ಅಥವಾ ಬೀಯಿಂಗ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು ತುಂಬ ಇದೆ ಅನ್ನೋದನ್ನು ಆವಾಗ ನನ್ನ ಗಮನಕ್ಕೆ ಬಂತು ಸರ್. ಸೊ ಈ ಬ್ಯೂಟಿ ಪೆಜೆಂಟ್ ಈ ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ನಾನು ರಿಯಲೈಸ್ ಆಗಿದ್ದೇನು ಅಂದರೆ, even after winning the beauty pageant, I can contribute to the society through outreach programs, community programs. ಸೊ ಏನೋ ಒಂದು ಮಾಡಬೇಕು ನಮ್ಮ ಅನಿಮಲ್ ವೆಲ್ಫೇರ್ ಅಪ್ಹೋಲ್ಡ್ ಆಗೋದಕ್ಕೆ ಅಥವಾ ವೆಲ್ ಬೀಯಿಂಗ್ಗೆ ಅಥವಾ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ನ ರೆಡ್ಯೂಸ್ ಮಾಡೋದಕ್ಕೆ. ನಿಮಗೆ ಗೊತ್ತು ಈಗ ಲೈಕ್ ಡಾಗ್ ಬೈಟ್ ಕೇಸಸ್ ಎಲ್ಲ ಬೆಂಗಳೂರು ಅಂತ ಕಾಸ್ಮೋಪಾಲಿಟನ್ ಸಿಟೀಸಲ್ಲಿ ತುಂಬ ರ್ಯಾಂಪ್ಯಾಂಟಾಗಿ ಆಗಿದೆ. ಪಾಪ ಮೂಕ ಪ್ರಾಣಿಗಳದ್ದು ನಾವು ತಪ್ಪಿದೆ ಅಂತ ಬ್ಲೇಮ್ ಮಾಡೋಂಗಿಲ್ಲ. ಬಟ್ ಫೈನಲಿ ವಿಕ್ಟಿಮ್ ಆಗೋದು ಲೈಕ್ ಕಲ್ಪ್ರಿಟ್ ಅಂತ ಇದಾಗೋದು ಮೂಕ ಪ್ರಾಣಿಗಳೇ. ಸೊ ಈ ವಿಚಾರವಾಗಿ
ಒಂದು ಸಣ್ಣ ಕಾಸ್ನ ಕೈಗೆತ್ಕೊಂಡು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಆಗೋಂಗೆ, ಅನಿಮಲ್ ವೆಲ್ಫೇರ್ಗೆ ಕಾಂಟ್ರಿಬ್ಯೂಟ್ ಆಗೋಂಗೆ ನನ್ನ ಕಡೆಯಿಂದ ಏನಾದರೂ ಮಾಡ್ಬೋದು